ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 111. ಚೆನ್ನೈನ ಪ್ರಸಿದ್ಧ CBSE ಶಾಲೆಯ ಆವರಣವು 1ನೇ ತರಗತಿ ಮಕ್ಕಳ ಮುದ್ದಾದ ಶಬ್ದದಿಂದ ತುಂಬಿತ್ತು. ಯಾಮಿನಿ ಕಪ್ಪು ಹಲಗೆಯ ಮೇಲೆ ಏನನ್ನೋ ಬರೆಯಲು ಶುರು ಮಾಡಿದಾಗ ಇದ್ದಕ್ಕಿದ್ದಂತೆ ಅವಳ ಹೊಟ್ಟೆಯಲ್ಲಿ ಒಂಥರ ವಾಕರಿಕೆ ಉಂಟಾಯಿತು. ಗಂಟಲಿಗೆ ಬರುವಂತಾದ ವಾಕರಿಕೆ ಮತ್ತು ತಲೆ ತಿರುಗುವಿಕೆ ಅವಳನ್ನು 1 ನಿಮಿಷ ಕಂಗೆಡಿಸಿತು. 2 ತಿಂಗಳ ಗರ್ಭಿಣಿಯಾಗಿದ್ದರಿಂದ ಬೆಳಕಿನ ಕಾಟಗಳು ಅವಳನ್ನು ಹೈರಾಣಾಗಿಸಿದ್ದವು. ಯಾಮಿನಿ ಆತುರಾತುರವಾಗಿ ತರಗತಿಯಿಂದ ಹೊರ ಬಂದು ಪಕ್ಕದಲ್ಲಿದ್ದ ರೆಸ್ಟ್ರೂಮ್ಗೆ ಓಡಿದಳು. ವಿಪರೀತ ವಾಂತಿ ಮಾಡಿಕೊಂಡು ಬಾಯಿ ಮುಕ್ಕಳಿಸಿ ಮುಖ ತೊಳೆದು ಮೇಲೆ ನೋಡಿದಾಗ ಅವಳ ಮುಖ ಬಿಳುಚಿಕೊಂಡಿತ್ತು. ಒದ್ದೆ ಕೈಗಳಿಂದ ತನ್ನ ಹೊಟ್ಟೆಯನ್ನು ಮೃದುವಾಗಿ ಸವರಿಕೊಂಡಳು. ಒಂದು ದುಃಖದ ಕಿರುನಗೆ ಅವಳ ತುಟಿಗಳಲ್ಲಿ ಮೂಡಿತು. ಪುಟ್ಟ, ನೀನು ಅಮ್ಮನ ಹೊಟ್ಟೆಯಲ್ಲಿರೋದು ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲ ಅಲ್ವಾ? ಏನು ಮಾಡೋದು? ನೀನು ಸದ್ಯಕ್ಕೆ ಅಮ್ಮನಿಗೆ ಮಾತ್ರ ಸ್ವಂತ. ನಿಮ್ಮ ಅಪ್ಪನಿಗೂ ನನಗೂ ವಿಚ್ಛೇದನ ಆಗೋಯ್ತು ಕಂದ ಎಂದ ಅವಳ ಧ್ವನಿ ಬಿಕ್ಕಳಿಕೆಯಿಂದ ನಡುಗಿತು. ಕನ್ನಡಿಯಲ್ಲಿ ಕಂಡ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಮುಂದುವರೆಸಿದಳು. ನೀನು ಹುಟ್ಟಿದಾಗ ನಿನ್ನನ್ನು ಎತ್ತಿಕೊಂಡು ಮುದ್ದಾಡಲು ನಿಮ್ಮ ಅಪ್ಪ ಬರಲ್ಲ. ಅದಕ್ಕಾಗಿ ನೀನು ಬೇಸರ ಮಾಡ್ಕೋಬೇಡ. ನಿನಗೆ ಎಲ್ಲವೂ ನಿನ್ನ ಅಮ್ಮ ನಾನೇ. ಈಗ ಕೇಳ್ತಿದೆಯಾ ಹೊರಗಡೆ ಎಷ್ಟು ಮಕ್ಕಳ ಶಬ್ದ ಕೇಳ್ತಿದೆ ಅಂತ? ನನ್ನನ್ನು ಆ ದುಃಖದಿಂದ ಹೊರತರಲು ಮತ್ತು ನಿನಗಾಗಿಯೇ ಅಮ್ಮ ಈ ಕೆಲಸಕ್ಕೆ ಬಂದಿದ್ದೀನಿ. ನನ್ನ ದುಃಖವನ್ನು ನುಂಗಿಕೊಳ್ಳುತ್ತಾ ಮಕ್ಕಳ ಜೊತೆ ಸಮಯ ಕಳೆಯುವಾಗ ಮನಸ್ಸಿನಲ್ಲಿರುವ ಕಷ್ಟವೆಲ್ಲ ಮರೆತು ಹೋಗುತ್ತೆ. ಇನ್ನೊಂದು 6 ತಿಂಗಳು ಈ ಅಮ್ಮ ನಿನ್ನನ್ನು ಬಿಟ್ಟು ಒಂದು ಹೆಜ್ಜೆನೂ ದೂರ ಹೋಗಲ್ಲ, ಓಕೆನಾ ಎಂದು ತನ್ನ ಗರ್ಭದಲ್ಲಿರುವ ಜೀವದೊಂದಿಗೆ ಒಂದು ರಹಸ್ಯ ಒಪ್ಪಂದ ಮಾಡಿಕೊಂಡಳು. ಯಾಮಿನಿ ಅಲ್ಲಿಂದ ಹೊರಬರುವಾಗ ಆ ಶಾಲೆಯ ಪ್ರಿನ್ಸಿಪಾಲ್ ಹೊಸದಾಗಿ ಬಂದಿದ್ದ ವಯಸ್ಸಾದ ಕಟ್ಟುನಿಟ್ಟಿನ ಮಹಿಳೆ ಎದುರಿಗೆ ಬರುತ್ತಿದ್ದರು. ಯಾಮಿನಿಯ ಬಾಡಿದ ಮುಖವನ್ನು ನೋಡಿದ ಅವರು ಕೊಂಚ ಕಠಿಣವಾಗಿಯೇ ಕೇಳಿದರು, ಯಾಮಿನಿ, ಏನಾಯಿತು? ಕ್ಲಾಸ್ ಟೈಮ್ನಲ್ಲಿ ಹೊರಗಡೆ ಏನು ಕೆಲಸ ಅಂತ. ಯಾಮಿನಿ ಹಿಂಜರಿಯುತ್ತಾ, ಸಾರಿ ಮ್ಯಾಮ್, ಅದು ಬಂದು ನಾನು ಕನ್ಸೀವ್ ಆಗಿದ್ದೀನಿ, ಅದಕ್ಕೆ ಮಾರ್ನಿಂಗ್ ಸಿಕ್ನೆಸ್, ಸ್ವಲ್ಪ ವಾಕರಿಕೆ ಇತ್ತು ಎಂದಳು ಮೆಲುದನಿಯಲ್ಲಿ. ಅವರ ಮುಖದಲ್ಲಿದ್ದ ಬಿಗಿತ ಸ್ವಲ್ಪ ಸಡಿಲವಾದರೂ ವೃತ್ತಿಪರತೆಯಿಂದ, ಓ ಆಗ ನಿನಗೆ ತುಂಬ ಸುಸ್ತಾಗಿದ್ದರೆ ಅಥವಾ ನಿಭಾಯಿಸಲು ಆಗದಿದ್ದರೆ ಬೇಕಾದರೆ ರಜೆ ಹಾಕು ಯಾಮಿನಿ, ಮಕ್ಕಳ ಕ್ಲಾಸ್ಗೆ ತೊಂದರೆ ಆಗಬಾರದು ಎಂದರು. ಯಾಮಿನಿ ತಕ್ಷಣ ತಲೆ ಎತ್ತಿ ನೋಡಿದಳು. ಇಲ್ಲ ಮ್ಯಾಮ್, ನಾನು ನಿಭಾಯಿಸಿಕೊಳ್ತೀನಿ, ಏನೂ ತೊಂದರೆ ಇಲ್ಲ. ನನಗೆ ಯಾವಾಗಲೂ ಹೀಗೆ ಇರಲ್ಲ, ಬೆಳಿಗ್ಗೆ ಮಾತ್ರ ಸ್ವಲ್ಪ ಕಷ್ಟವಾಗುತ್ತೆ. ನಾನು ಖಂಡಿತ ಮ್ಯಾನೇಜ್ ಮಾಡ್ತೀನಿ ಎಂದು ದೃಢವಾಗಿ ಹೇಳಿ ತರಗತಿಯೊಳಗೆ ಪ್ರವೇಶಿಸಿದಳು. ತರಗತಿಯೊಳಗೆ ಕಾಲಿಟ್ಟ ಮರುಕ್ಷಣ ಯಾಮಿನಿ ಬೇರೊಬ್ಬ ವ್ಯಕ್ತಿಯಾಗಿ ಬದಲಾದಳು. ತನ್ನ ವೈಯಕ್ತಿಕ ಜೀವನದ ಕಣ್ಣೀರನ್ನು ಆ ಕೋಣೆಯ ಬಾಗಿಲಲ್ಲೇ ಕಳಚಿಟ್ಟಿದ್ದಳು. ಪುಟಾಣಿಗಳೇ, ಇವತ್ತು ನಾವೊಂದು ಖುಷಿಯಾದ ಹಾಡು ಹಾಡೋಣವಾ ಎಂದು ಅವಳು ಕೇಳಲು ಮಕ್ಕಳು ಉತ್ಸಾಹದಿಂದ ಕೂಗಿದರು. ಯಾಮಿನಿ ಆ ಹಾಡನ್ನು ಹಾಡುತ್ತಲೇ ಅದಕ್ಕೆ ತಕ್ಕಂತೆ ಕುಣಿಯುತ್ತಾ ಕೈಗಳನ್ನು ಆಡಿಸಿ ತೋರಿಸಿದಳು. ಅವಳ ಮುಖದಲ್ಲಿ ಈಗ ಮೂಡಿದ್ದ ಆ ನಗು ಸುಳ್ಳಿನದ್ದಾಗಿರಲಿಲ್ಲ. ಆ ಮಕ್ಕಳ ಮುಗ್ಧ ನಗು ಮತ್ತು ಅವರು ಯಾಮಿನಿ ಮ್ಯಾಮ್ ಎಂದು ಅವಳ ಸುತ್ತಲೂ ಬಂದು ಅಪ್ಪಿಕೊಳ್ಳುವುದು ಅವಳಿಗೆ ದೊಡ್ಡ ಮದ್ದಾಗಿತ್ತು. ಅವಳ ಪ್ರಪಂಚ ಈಗ ಆ ತರಗತಿಯೊಳಗೆಯೇ ಕುಗ್ಗೋಗಿತ್ತು. ಆ ಸಣ್ಣ ಸಣ್ಣ ಮಕ್ಕಳ ಕಣ್ಣುಗಳಲ್ಲಿ ಕಂಡ ಪ್ರೀತಿ ಅವಳ ಹೃದಯದ ಗಾಯಗಳಿಗೆ ಮುಲಾಮು ಹಚ್ಚಿತು. ವಿಷ್ಣುವಿನ ನೆನಪುಗಳು ಇಣುಕಿ ನೋಡಿದರೂ ಅವಳ ಹೊಟ್ಟೆಯೊಳಗೆ ಮಿಡಿಯುತ್ತಿರುವ ಆ ಜೀವ ಮತ್ತು ಅವಳ ಸುತ್ತಲಿರುವ ಈ ಮಕ್ಕಳು ಅವಳಿಗೆ ಅಪಾರ ಧೈರ್ಯವನ್ನು ನೀಡಿದರು. ಮಧ್ಯಾಹ್ನದ ಊಟದ ವಿರಾಮ ಮುಗಿದು ತರಗತಿಯ ಗದ್ದಲ ಮೆಲ್ಲನೆ ಕಡಿಮೆಯಾಗಿತ್ತು. ಮಕ್ಕಳೆಲ್ಲರೂ ಊಟ ಮುಗಿಸಿ ಅವರ ಪುಟ್ಟ ಮೇಜುಗಳನ್ನು ಸ್ವಚ್ಛಗೊಳಿಸಿದ ನಂತರ ಯಾಮಿನಿಯು ಅವರಿಗೆ ತಿಳಿಯದಂತೆ ತನ್ನ ಊಟವನ್ನು ಹೇಗೋ ಮಾಡಿ ಮುಗಿಸಿದಳು. ಆ ಸ್ವಲ್ಪ ಹೊತ್ತಿನ ಬಿಡುವು ಅವಳಿಗೆ ವರವಾಗಿಯೂ ಅದೇ ಸಮಯ ಶಾಪವಾಗಿಯೂ ಪರಿಣಮಿಸಿತು. ಒಂಟಿತನ ಸಿಕ್ಕ ಆ ಕ್ಷಣದಲ್ಲಿ ಅವಳ ಕೈ ತಾನಾಗಿಯೇ ಮೊಬೈಲನ್ನು ಹುಡುಕಿತು. ಗ್ಯಾಲರಿಯಲ್ಲಿ ಬಚ್ಚಿಟ್ಟಿದ್ದ ವಿಷ್ಣುವಿನ ಫೋಟೋವನ್ನು ಮೆಲ್ಲನೆ ಓಪನ್ ಮಾಡಿದಳು.
ವಿಷ್ಣುವಿನ ಮುಖದಲ್ಲಿದ್ದ ಅದೇ ಶಾಂತತೆ ಮತ್ತು ಆ ಮೃದುವಾದ ನಗು ಯಾಮಿನಿಯ ಎದೆಯನ್ನು ಸೀಳಿದವು. ಅವಳ ಕಣ್ಣುಗಳು ಮೆಲ್ಲನೆ ಒದ್ದೆಯಾಗ ತೊಡಗಿದವು. ಮೊಬೈಲ್ ಪರದೆಯಲ್ಲಿದ್ದ ವಿಷ್ಣುವಿನ ಮುಖವನ್ನು ತನ್ನ ಬೆರಳುಗಳಿಂದ ಸವರುತ್ತಾ ತನ್ನೊಳಗೆ ತಾನೇ ಮಾತನಾಡಲಾರಂಭಿಸಿದಳು. ಮದುವೆಯಾದಾಗ ನಾನು ನಿಮ್ಮನ್ನು ತುಂಬ ದ್ವೇಷಿಸಿದ್ದಲ್ಲ. ಆಮೇಲೆ ಯಾಕಾಗಿ ಈಗ ನಿಮ್ಮನ್ನು ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಎಂದು ಅವಳ ಹೃದಯ ಬಿಕ್ಕಳಿಸಿತು. ಒಂದು ವೇಳೆ ನಾನು ನಿಮ್ಮನ್ನು ದ್ವೇಷಿಸಿದಾಗ ನನ್ನನ್ನು ಹಾಗೆಯೇ ನನ್ನ ಮನೆಯಲ್ಲಿ ಬಿಟ್ಟು ನೀವು ಹೋಗಿದ್ದರೆ ನನಗೆ ಇಷ್ಟು ನೋವಾಗ್ತಾ ಇರಲಿಲ್ಲ ವಿಷ್ಣು. ಆದರೆ ನನ್ನನ್ನು ಬಿಡದೆ ಬೆನ್ನಟ್ಟಿ ಬಂದ್ರಿ, ಮತ್ತೆ ನಿಮ್ಮ ಮನೆಗೆ ಕರೆದುಕೊಂಡು ಹೋದ್ರಿ, ನನ್ನನ್ನು ಖುಷಿಯಿಂದ ನೋಡ್ಕೊಂಡ್ರಿ. ಈಗ ಅರ್ಧದಲ್ಲೇ ಹೀಗೆ ಬಿಟ್ಟು ಹೋಗ್ಬಿಟ್ರಲ್ಲ. ಹೊರಗಡೆ ನಿಮ್ಮನ್ನು ದ್ವೇಷಿಸುವ ಹಾಗೆ ನಾನು ನಟಿಸಿದರೂ ಒಳಗೊಳಗೆ ನರಕದಂತಿದೆ. ಈ ನೋವನ್ನು ನನ್ನಿಂದ ತಡೆದುಕೊಳ್ಳೋಕೆ ಆಗ್ತಿಲ್ಲ ಅನ್ನುತ್ತಾ ತನ್ನ ಹೊಟ್ಟೆಯನ್ನು ಮೃದುವಾಗಿ ಸವರುತ್ತಾ ಫೋಟೋ ನೋಡುತ್ತಾ ಹತ್ತಳು. ನಿಮ್ಮ ಹತ್ತಿರ ಓಡಿ ಬಂದು, ವಿಷ್ಣು ನೀವು ಅಪ್ಪ ಆಗ್ತಾ ಇದ್ದೀರಾ ಅಂತ ಆ ಸಿಹಿ ಸುದ್ದಿಯನ್ನು ಹೇಳಬೇಕು ಅಂತ ನನ್ನ ಮನಸ್ಸು ತುಡಿಯುತ್ತಿದೆ. ಆದರೆ ನನ್ನಿಂದ ಆಗ್ತಿಲ್ವಲ್ಲ. ಯಾವ ಹಕ್ಕಿನಿಂದ ನಾನು ಬಂದು ಹೇಳಲಿ? ಕಾನೂನಿನ ಪ್ರಕಾರ ನಾವೀಗ ಅಪರಿಚಿತರಾಗಿದ್ದೀವಿ. ಆದರೆ ನನ್ನ ದೇಹದಲ್ಲೂ ಮನಸ್ಸಿನಲ್ಲೂ ನೀವು ಇನ್ನೂ ಬದುಕಿದ್ದೀರಲ್ಲ ವಿಷ್ಣು. ಇದು ನನಗೆ ತುಂಬ ನೋವು ಕೊಡ್ತಿದೆ. ನಿಮ್ಮನ್ನು ಅಗಲಿದ ಆ ನೋವನ್ನು ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅನ್ನುತ್ತಾ ಕಣ್ಣೀರು ಪರದೆಯ ಮೇಲೆ ಬಿದ್ದು ವಿಷ್ಣುವಿನ ಮುಖವನ್ನು ಮುಚ್ಚಲು ಯಾಮಿನಿ ತನ್ನ ಬಾಯಿಯನ್ನು ಮುಚ್ಚಿಕೊಂಡು ಅಳುವನ್ನು ತಡೆಯಲು ಯತ್ನಿಸಿದಳು. ತನ್ನ ಮಗುವಿನ ಬಳಿ ತಾನು ತೋರಿಸಬೇಕಾದ ಧೈರ್ಯ, ತನ್ನ ಪ್ರೀತಿಯ ನೆನಪುಗಳ ಮುಂದೆ ಸೋತು ಹೋಗುವುದನ್ನು ತಡೆಯಲು ಅವಳಿಂದ ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ತರಗತಿಯ ಹೊರಗೆ ಮಕ್ಕಳ ಶಬ್ದ ಮತ್ತೆ ಕೇಳಲಾರಂಭಿಸಿತು. ಯಾಮಿನಿ ತಕ್ಷಣ ಎಚ್ಚೆತ್ತುಕೊಂಡಳು. ಆತುರಾತುರವಾಗಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮುಖಕ್ಕೆ ನೀರು ಸಿಂಪಡಿಸಿಕೊಂಡಳು. ಕನ್ನಡಿಯಲ್ಲಿ ತನ್ನ ಮುಖ ಕೆಂಪಾಗಿರುವುದನ್ನು ನೋಡಿ ಮೆಲ್ಲನೆ ಪೌಡರ್ ಹಚ್ಚಿ ಅದನ್ನು ಮುಚ್ಚಲು ಪ್ರಯತ್ನಿಸಿದಳು. ಬೇಡ ಯಾಮಿನಿ, ಅಳಬೇಡ. ನೀನೀಗ ಅಮ್ಮ. ನಿನ್ನ ಮಗುವಿಗೆ ನೀನೇ ಧೈರ್ಯ ತುಂಬಬೇಕು ಎಂದು ತನಗೆ ತಾನೇ ಆಜ್ಞಾಪಿಸಿಕೊಂಡಳು. ಮತ್ತೆ ಆ ಮುಖವಾಡವನ್ನು ಧರಿಸಿಕೊಂಡಳು. ಕೃತಕವಾದ ನಗುವೊಂದನ್ನು ತಂದುಕೊಂಡು ತರಗತಿಯೊಳಗೆ ಪ್ರವೇಶಿಸಿದಳು. ಅಲ್ಲಿ ಅವಳಿಗಾಗಿ ಕಾಯುತ್ತಿದ್ದ ಆ ಪುಟ್ಟ ಮಕ್ಕಳು ಅವಳನ್ನು ನೋಡಿದ ತಕ್ಷಣ ಮ್ಯಾಮ್ ಬಂದ್ರು ಎಂದು ಸಂಭ್ರಮಿಸಿದರು. ಆ ಮಕ್ಕಳ ಪ್ರೀತಿಯಲ್ಲಿ ತನ್ನ ದುಃಖವನ್ನು ಮೆಲ್ಲನೆ ಹುದುಗಿ ಮತ್ತೆ ಪಾಠ ಮಾಡಲು ಶುರು ಮಾಡಿದಳು ಯಾಮಿನಿ. ಆದರೆ ಅವಳ ಮನಸ್ಸಿನ ಒಂದು ಮೂಲೆಯಲ್ಲಿ ವಿಷ್ಣುವಿನ ಆ ಫೋಟೋ ನಂದಾದೀಪದಂತೆ ಉರಿಯುತ್ತಲೇ ಇತ್ತು. ಅದೇ ವೇಳೆಯಲ್ಲಿ ಪುಣೆಯ ಆಸ್ಪತ್ರೆಯ ಮಧ್ಯಾಹ್ನದ ಸಮಯದಲ್ಲಿ ವಿಷ್ಣು ತನ್ನ ತಂಗಿ ಮಾಯಾಗೆ ಮಧ್ಯಾಹ್ನದ ಊಟವನ್ನು ಮೆಲ್ಲನೆ ತಿನ್ನಿಸುತ್ತಿದ್ದನು. ಮಾಯಾ ಈಗ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡು ಸಹಜ ಸ್ಥಿತಿಗೆ ಬಂದಿದ್ದಳು. ವಿಷ್ಣು ಊಟ ತಿನ್ನಿಸಲು ಬಂದಾಗ ಮಾಯಾ ಅದನ್ನು ತಡೆದು ಅವನ ಕೈಗಳನ್ನು ಹಿಡಿದುಕೊಂಡಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಸ್ಪಷ್ಟತೆ ಮತ್ತು ಅದೇ ಸಮಯದಲ್ಲಿ ಹಿಂಜರಿಕೆ ಬೆರೆತಿತ್ತು. ಅಣ್ಣ, ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ಆದರೆ ಇಷ್ಟು ದಿನ ನಡೆದ ಸಮಸ್ಯೆಗಳಲ್ಲಿ ನನ್ನ ಬುದ್ಧಿ ಕೆಲಸ ಮಾಡಲಿಲ್ಲ. ಈಗ ನಾನು ಸ್ವಲ್ಪ ಕ್ಲಿಯರ್ ಆಗ್ತಿದ್ದೀನಿ. ನಿನ್ನ ಜೊತೆ ಮಾತಾಡಬೇಕು ಎಂದಳು. ವಿಷ್ಣು ಅವಳ ತಲೆ ಸವರಿ, ಏನಮ್ಮ, ಏನೇ ಇದ್ರೂ ಅಣ್ಣನ ಹತ್ತಿರ ಹೇಳು. ಯಾಕೆ ಇಷ್ಟು ಹಿಂಜರಿತಾ ಇದೀಯಾ ಎಂದನು ವಾತ್ಸಲ್ಯದಿಂದ. ಮಾಯಾ ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ ನಿಧಾನವಾದ ಆದರೆ ದೃಢವಾದ ದನಿಯಲ್ಲಿ ಹೇಳಿದಳು, ಅಣ್ಣ, ನೀನು ಅಪ್ಪ ಆಗ್ತಾ ಇದೀಯಾ ಅಂತ. ಆ ಒಂದು ಕ್ಷಣ ವಿಷ್ಣುವಿಗೆ ಪ್ರಪಂಚವೇ ತನ್ನ ಸುತ್ತ ಗಿರಗಿರನೆ ತಿರುಗಿ ನಿಂತಂತೆ ಭ್ರಮೆಯಾಯಿತು. ಅವನ ಕೈಯಲ್ಲಿದ್ದ ಚಮಚ ಕೆಳಗೆ ಬೀಳುವಂತಿತ್ತು. ಅವನ ಕಿವಿಗಳಲ್ಲಿ ಆ ಮಾತುಗಳು ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದವು. ಹೃದಯ ಬಡಿತ ಒಂದು ನಿಮಿಷ ನಿಂತು ನಂತರ ಅತಿ ವೇಗವಾಗಿ ಬಡಿಯಲಾರಂಭಿಸಿತು. ಮಾಯಾ, ಏನು ಹೇಳ್ತಾ ಇದೀಯಾ? ಏನಾದರೂ ಕನಸು ಕಂಡ್ಯಾ ನೀನು? ನನ್ನ ತಂಗಿ ಮಾನಸಿಕ ಒತ್ತಡದಲ್ಲಿ ಏನಾದರೂ ಬಡಬಡಾಯಿಸುತ್ತಿದ್ದಾಳಾ ಎಂಬ ಭಯದಿಂದ ಕೇಳಿದನು ವಿಷ್ಣು. ಇಲ್ಲ ಅಣ್ಣ, ನಾನು ಸಾಗರ್ ಮನೆಯಲ್ಲಿ ಇದ್ದಾಗ ಯಾಮಿನಿ ಅತ್ತಿಗೆ ನನಗೆ ಕಾಲ್ ಮಾಡಿದರು. ನಾನು ಅತ್ತಿಗೆ ಹತ್ತಿರ ಮಾತಾಡಿದೆ. ಆವಾಗಲೇ ಅತ್ತಿಗೆ ಕನ್ಸೀವ್ ಆಗಿರೋ ವಿಷಯವನ್ನು ಹೇಳಿದರು ಎಂದಳು ಮಾಯಾ. ಏನು ಹೇಳ್ತಾ ಇದೀಯ ಮಾಯಾ? ಯಾಮಿನಿ ಪ್ರೆಗ್ನೆಂಟಾ ಎಂದ
ವಿಷ್ಣುವಿನ ಧ್ವನಿ ಕಟ್ಟಿಕೊಂಡಿತು. ಆಘಾತದಿಂದ ಹೊರಬರದೆ ಮತ್ತೆ ಮತ್ತೆ ಕೇಳಿದನು, ಹೌದು ಅಣ್ಣ, ಈ ವಿಷಯವನ್ನು ನಿನ್ನ ಹತ್ತಿರ ತಕ್ಷಣ ಹೇಳಬೇಕು ಅಂತ ಆಸೆಪಟ್ಟೆ. ಆದರೆ ಅಷ್ಟರೊಳಗೆ ನಡೆದ ಸಮಸ್ಯೆಯಲ್ಲಿ ನನಗೆ ಎಚ್ಚರ ಆಗೋದೇ ಇಷ್ಟು ದಿನ ಆಗೋಯ್ತು. ನನ್ನಿಂದಲೇ ಇಷ್ಟು ತಡವಾಯಿತು. ಅಪ್ಪ ಮಾಡಿದ್ದು ತಪ್ಪು ತಾನೇ? ಅದಕ್ಕಾಗಿ ನೀನು ನಿನ್ನ ಜೀವನವನ್ನು ನಾಶ ಮಾಡ್ಕೋಬೇಡ. ಅತ್ತಿಗೆ ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾರೆ. ಅವರ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋದು ನಿನ್ನ ಮಗು ಅಣ್ಣ ಎಂದಳು. ಹೇಳಲಾಗದ ಒದ್ದಾಟವೊಂದು ವಿಷ್ಣುವನ್ನು ಆವರಿಸಿತು. ಅವಳನ್ನು ನೋಡಬೇಕು, ಅವಳನ್ನು ಅಪ್ಪಿಕೊಂಡು ಅಳಬೇಕು ಎಂದು ಅವನ ಅಂತರಾಳ ತುಡಿಯಿತು. ಆದರೆ ದಿಢೀರನೆ ಅವನು ಕೊಟ್ಟಿದ್ದ ಆ ವಿಚ್ಛೇದನ ನೆನಪಿಗೆ ಬಂತು. ಅಪ್ಪನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಕೋಪದಲ್ಲಿ ಯಾವುದೇ ತಪ್ಪು ಮಾಡದ ತನ್ನ ಹೆಂಡತಿಯನ್ನು ಕಾನೂನುಬದ್ಧವಾಗಿ ದೂರ ಮಾಡಿಬಿಟ್ಟನಲ್ಲ ಅನ್ನುತ್ತಾ ಕಷ್ಟಪಟ್ಟು ತನ್ನನ್ನು ತಾನು ಸರಿಪಡಿಸಿಕೊಂಡನು. ಮಾಯಾ, ಅವಳಿಗೂ ನನಗೂ ವಿಚ್ಛೇದನ ಆಗೋಗಿದೆ. ಇನ್ಮೇಲೆ ಅವಳ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ. ಅವಳಿಗೂ ನನ್ನ ಮೇಲೆ ಯಾವ ಹಕ್ಕೂ ಇಲ್ಲ. ನಾವು ದೂರಾಗಿದ್ದೆ. ಆದರೆ ಈ ಪ್ರೆಗ್ನೆನ್ಸಿ, ಅದುವೇ ಮನಸ್ಸಿಗೆ ಏನೋ ಮಾಡ್ತಿದೆ ಎಂದನು ಹತಾಶೆಯಿಂದ. ಅಣ್ಣ, ಅತ್ತಿಗೆ ಹೇಳಿದರು, ಅವರು ಮಗುವನ್ನು ಚೆನ್ನಾಗಿ ಬೆಳೆಸ್ತೀನಿ ಅಂತ. ನಿನ್ನ ಹತ್ತಿರ ಅವರು ಕಾಸು ಹಣವನ್ನು ನಿರೀಕ್ಷಿಸ್ತಿಲ್ಲ, ನಿನ್ನ ಪ್ರೀತಿಯನ್ನು ಮಾತ್ರ ನಿರೀಕ್ಷಿಸ್ತಾ ಇದ್ದಾರೆ. ಅಪ್ಪ ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆ ಕೊಡಬೇಡ ಅಣ್ಣ ಅಂದಾಗ ವಿಷ್ಣು ಕೋಪದಿಂದ ಅಡ್ಡಿಪಡಿಸಿದನು. ಅದೇ ತಪ್ಪು ತಾನೇ ನಿನ್ನ ಜೀವನದಲ್ಲೂ ನಡೆದಿದೆ. ಅಪ್ಪ ತಪ್ಪು ಮಾಡಿಬಿಟ್ರು ಅಂತ ನೀನೀಗ ಸಾಗರ್ನ ಒಪ್ಪಿಕೊಳ್ಳೋಕೆ ಆಗುತ್ತಾ ಮಾಯಾ ಅಂದಾಗ ಮಾಯಾ ಕಣ್ಣುಗಳು ಕೆಂಪಾದವು. ಅಣ್ಣ, ಸಾಗರ್ ನನಗೆ ಮಾಡಿದ್ದು ಅನ್ಯಾಯ. ನನ್ನ ಇಷ್ಟವಿಲ್ಲದೆ ತಾಳಿ ಕಟ್ಟಿದ್ದಾನೆ. ಆದರೆ ಅತ್ತಿಗೆ ಹಾಗಿಲ್ಲ. ನೀನು ಅವರ ಕೊರಳಿಗೆ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿದ್ದೀಯ, ಅವರ ಜೊತೆ ಬದುಕಿದ್ದೀಯ. ಈಗ ನಿನ್ನ ಮಗುವಿಗೆ ಅವರು ತಾಯಿಯಾಗ್ತಾ ಇದ್ದಾರೆ. ವಿಚ್ಛೇದನ ಆಗುವಾಗಲೇ ಅವರಿಗೆ ತಾನು ಗರ್ಭಿಣಿ ಅನ್ನೋ ವಿಷಯ ಗೊತ್ತಿತ್ತು ಅಣ್ಣ. ಆದರೂ ನಿನ್ನನ್ನು ಒತ್ತಾಯಿಸಬಾರದು ಅಂತ ಅವರು ಹೇಳದೆ ಮುಚ್ಚಿಟ್ಟರು. ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಯೋಚಿಸೋ ಆ ಮನಸ್ಸು ಯಾರಿಗೆ ಬರುತ್ತೆ? ಸಾಗರ್ ಜೊತೆ ಅತ್ತಿಗೆಯನ್ನು ಹೋಲಿಸಬೇಡ ಅಣ್ಣ ಅಂದ್ಲು. ವಿಷ್ಣು ಮೆಲ್ಲನೆ ತಲೆ ತಗ್ಗಿಸಿದನು. ಸರಿ ಮಾಯಾ, ಈಗ ಇದರ ಬಗ್ಗೆ ಏನು ಮಾತಾಡೋದು ಬೇಡ. ನಾಳೆ ನಿನಗೆ ಡಿಸ್ಚಾರ್ಜ್. ಸಾಯಂಕಾಲ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಮೊದಲು ಮನೆಗೆ ಹೋಗಿ ಸೆಟ್ಲಾಗೋಣ, ಆಮೇಲೆ ನೋಡೋಣ ಎಂದನು. ಅಣ್ಣ, ಈಗಲೇ ಅತ್ತಿಗೆಗೆ ಒಂದು ಕಾಲ್ ಮಾಡಿ ಮಾತಾಡೋಣ ಎಂದು ಬೇಡಿಕೊಂಡಳು ಮಾಯಾ. ಮೊಬೈಲ್ ಎಲ್ಲ ಸಾಗರ್ ಕಡೆಯವರು ತಗೊಂಡಿದ್ದಾರೆ ಮಾಯಾ ಎಂದನು ವಿಷ್ಣು. ಯಾಕಣ್ಣ, ಅತ್ತಿಗೆಯ ನಂಬರ್ ನಿನಗೆ ಗೊತ್ತಿಲ್ವಾ? ಆರ್ಯ ಅಣ್ಣನ ಹತ್ತಿರ ಮೊಬೈಲ್ ಇಸ್ಕೊಂಡು ಮಾತನಾಡಬೇಕಿತ್ತಲ್ವಾ ಎಂದಳು. ಇಲ್ಲ, ನನಗೆ ನಂಬರ್ ನೆನಪಿಲ್ಲ. ನೀನು ರೆಸ್ಟ್ ತಗೋ ಎಂದು ಹೇಳಿ ಬಿರಬಿರನೆ ಕೋಣೆಯಿಂದ ಹೊರ ನಡೆದನು ವಿಷ್ಣು. ಹೊರಬಂದ ವಿಷ್ಣುವಿನ ಎದೆ ಭಾರವಾಯಿತು. ಒಂದೆಡೆ ಕನಿಷ್ಕ ತನ್ನನ್ನು ಸಮೀಪಿಸಿದಾಗಲೂ ನಾನು ಮದುವೆಯಾದವನು, ನನಗೊಂದು ಜೀವನವಿದೆ ಎಂದು ನಿಯಂತ್ರಣದಲ್ಲಿದ್ದವನು ಅವನು. ಅಪ್ಪನ ಮೇಲೆ ಸೇಡು ತೀರಿಸಿಕೊಳ್ಳಲು ಯಾಮಿನಿಗೆ ವಿಚ್ಛೇದನ ನೀಡಿದರೂ ಅವನ ಅಂತರಾಳ ಅವಳನ್ನೇ ಹುಡುಕುತ್ತಿತ್ತು. ಇಂದು ತನಗಾಗಿ ಒಬ್ಬ ವಾರಸುದಾರ ಬರುತ್ತಿದ್ದಾನೆಂಬ ಸುದ್ದಿ ಅವನನ್ನು ಚಡಪಡಿಸುವಂತೆ ಮಾಡಿತು. ಆ ಹೆಣ್ಣು ಎಷ್ಟೊಂದು ಧೈರ್ಯವಂತೆ. ನಾನು ಅವಳನ್ನು ಮನೆಯಿಂದ ಓಡಿಸಿದಾಗಲೂ, ವಿಚ್ಛೇದನ ಕೊಟ್ಟಾಗಲೂ ಈ ಸುದ್ದಿಯನ್ನು ನನ್ನ ಬಳಿ ಹೇಳಿ ನನ್ನ ಕರುಣೆಯನ್ನು ಗಿಟ್ಟಿಸಿಕೊಳ್ಳಲು ಅವಳು ಯೋಚಿಸಲಿಲ್ಲವಲ್ಲ ಎಂದು ಯಾಮಿನಿಯ ಆ ಉನ್ನತ ಗುಣ ಅವನನ್ನು ಸುಟ್ಟು ಹಾಕಿತು. ಅವಳ ಬಳಿ ಹೇಗೆ ಮಾತನಾಡುವುದು, ಏನು ಹೇಳಿ ಕ್ಷಮೆ ಕೇಳುವುದು? ವಿಚ್ಛೇದನ ಪಡೆದ ಮೇಲೆ ಅವಳಿಗೆ ತಾನೇನು ಉತ್ತರ ಕೊಡಲಿದ್ದೇನೆ ಅನ್ನುತ್ತಾ ವಿಷ್ಣುವಿನ ಕಣ್ಣೀರು ಅವನ ಕೆನ್ನೆಯ ಮೇಲೆ ಜಾರಿತು. ಅಪ್ಪ ಹುಟ್ಟುಹಾಕಿದ ದ್ವೇಷದಲ್ಲಿ ತನ್ನ ವಾರಸುದಾರನನ್ನೇ ಅನಾಥನನ್ನಾಗಿ ಮಾಡಲಿದ್ದೇನಾ ಎಂಬ ಭಯ ಅವನನ್ನು ಸಂಪೂರ್ಣವಾಗಿ ಆವರಿಸಿತು. ಆದರೆ ಅವಳಿಗೂ ತನಗೂ ಆದ ವಿಚ್ಛೇದನ ಮತ್ತು ಅವನ ಅಹಂ ಅವನ ಮುಂದೆ ಬಹುದೊಡ್ಡ ಗೋಡೆಯಾಗಿ ನಿಂತಿದ್ದವು. ಕಾಲೇಜಿನ ಕೊನೆಯ ಬೆಲ್ ಬಡಿದಾಗ ಕಾವ್ಯಾಳ ಮನಸ್ಸು ಯಾವುದೋ ಒಂದು ರೀತಿಯ ಅರ್ಥವಾಗದ ತಳಮಳದಲ್ಲಿತ್ತು. ತರಗತಿಯಿಂದ ಹೊರಬಂದವಳು ತನ್ನ ಸ್ನೇಹಿತೆ ಭಾನುಪ್ರಿಯಾಳ ಜೊತೆ ಏನೋ ಮಾತನಾಡುತ್ತಾ ನಡೆದರೂ ಅವಳ ಕಣ್ಣುಗಳು ಮಾತ್ರ ಯಾರನ್ನೋ ಹುಡುಕುತ್ತಿದ್ದವು. ಮುಖದಲ್ಲಿ ಒಂದು ರೀತಿಯ ಬಾಡುವಿಕೆ ಕಂಡರೂ ಅವಳ ಅಂತರಾಳದಲ್ಲಿ ಬೆಳಿಗ್ಗೆ ನೋಡಿದ ಆ ರೂಪ ಮತ್ತೆ ಬರುವುದಿಲ್ಲವೇ ಎಂಬ ಹಂಬಲ ಅಡಗಿತ್ತು.
ಮೆಲ್ಲನೆ ಕುಂಟುತ್ತಾ ನಡೆದು ಕಾಲೇಜ್ ಗೇಟ್ ಬಳಿ ಬಂದವಳು ಬೆಳಿಗ್ಗೆ ವಿಕ್ರಮ್ ನಿಂತಿದ್ದ ಅದೇ ಜಾಗವನ್ನು ಒಂದು ರೀತಿಯ ನಿರೀಕ್ಷೆಯಿಂದ ನೋಡಿದಳು. ಅವಳ ಹೃದಯ ಒಂದು ನಿಮಿಷ ಬಡಿತವನ್ನು ನಿಲ್ಲಿಸಿತು. ಅಲ್ಲಿ ಅದೇ ಕಪ್ಪು ಬಣ್ಣದ ಕಾರು ನಿಂತಿತ್ತು. ಆದರೆ ಕಾರಿನ ಬ್ಯಾನೆಟ್ಗೆ ಹೊರಗೆ ನಿಂತಿದ್ದವನು ಬೆಳಿಗ್ಗೆ ನೋಡಿದ ಆ ಬಿಳಿ ಶರ್ಟ್ನ ವಿಕ್ರಮ್ ಆಗಿರಲಿಲ್ಲ. ಕಪ್ಪು ಬಣ್ಣದ ಪ್ಯಾಂಟ್, ಅದಕ್ಕೆ ಒಪ್ಪುವಂತಹ ಪಿಂಕ್ ಬಣ್ಣದ ಶರ್ಟ್, ಕಾವ್ಯ ಧರಿಸಿದ್ದ ಚೂಡಿದಾರ್ಗೆ ಸರಿಯಾಗಿ ಮ್ಯಾಚ್ ಆಗಿತ್ತು. ಅದು ಆಕಸ್ಮಿಕವಾಗಿರಲಿಲ್ಲ. ಅವಳೊಂದಿಗೆ ಮಾತನಾಡಲು ಅವನು ಪ್ರಯತ್ನಿಸುತ್ತಿದ್ದಾನೆ ಎಂಬುದನ್ನು ಅವಳಿಗೆ ಅರ್ಥ ಮಾಡಿಸಲು ಅವನು ಮಾಡಿದ ಪ್ರಯತ್ನವದು. ಕೈಯಲ್ಲಿ ಬೆಲೆ ಬಾಳುವ ವಾಚ್ ಮಿಂಚುತ್ತಿರಲು, ಕಣ್ಣುಗಳನ್ನು ಕಪ್ಪು ಬಣ್ಣದ ಕೂಲಿಂಗ್ ಗ್ಲಾಸ್ ಮುಚ್ಚಿರಲು ವಿಕ್ರಮ್ ಒಬ್ಬ ಅಂತಾರಾಷ್ಟ್ರೀಯ ಉದ್ಯಮಿಗೆ ತಕ್ಕಂತಹ ಗಾಂಭೀರ್ಯದಿಂದ ನಿಂತಿದ್ದನು. ಅವನು ಬೇರೆಲ್ಲೋ ನೋಡುತ್ತಿರಲಿಲ್ಲ. ನೇರವಾಗಿ ಕಾವ್ಯ ಬರುತ್ತಿದ್ದ ದಿಕ್ಕನ್ನೇ ತನ್ನ ಚೂಪಾದ ದೃಷ್ಟಿಯೊಳಗೆ ಇಟ್ಟುಕೊಂಡಿದ್ದನು. ಕಾವ್ಯಾಳಿಗೆ ಇದು ಕನಸೋ ಅಥವಾ ನನಸೋ ಎಂದೇ ತಿಳಿಯಲಿಲ್ಲ. ಇವರು ಇಲ್ಲಿಯೂ ಬಂದರಾ? ಅದು ಡ್ರೆಸ್ಸೆಲ್ಲ ಬದಲಾಯಿಸಿಕೊಂಡು ಬಂದು ನಿಂತಿದ್ದಾರಲ್ಲ ಎಂದು ಗೊಂದಲದಿಂದ ಲಘುವಾಗಿ ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದಳು. ಅವಳು ತನ್ನನ್ನೇ ಗಮನಿಸುತ್ತಿರುವುದನ್ನು ಕಂಡ ವಿಕ್ರಮ್ ಮೆಲ್ಲನೆ ತನ್ನ ಕೂಲಿಂಗ್ ಗ್ಲಾಸನ್ನು ತೆಗೆದನು. ಅದನ್ನು ತನ್ನ ಶರ್ಟ್ನ 2ನೇ ಬಟನ್ಗೆ ಲೀಲಾಜಾಲವಾಗಿ ಸಿಕ್ಕಿಸಿ ಲಘುವಾಗಿ ತನ್ನ ಹುಬ್ಬನ್ನು ಮೇಲಕ್ಕೆತ್ತಿ ಏನು ಎಂಬಂತೆ ಸನ್ನೆ ಮಾಡಿದನು. ಆ ಒಂದೇ ಸನ್ನೆ ಕಾವ್ಯಳೊಳಗೆ ವಿದ್ಯುತ್ ಸಂಚರಿಸಿದಂತೆ ಮಾಡಿತು. ದೇಹದೆಲ್ಲೆಡೆ ಒಂದು ನಡುಕ ಉಂಟಾಗಿ ಅದು ಒಂದು ರೀತಿಯ ಸಿಹಿ ಸಂಕಟದಂತೆ ಅವಳಿಗೆ ಭಾಸವಾಯಿತು. ಅವಳ ಕಾಲುಗಳು ನೆಲದ ಮೇಲೆ ನಿಲ್ಲದೆ ತೇಲುತ್ತಿರುವಂತಹ ಅನುಭವ. ಅವಳನ್ನೇ ತದೇಕ ಚಿತ್ತದಿಂದ ಗಮನಿಸುತ್ತಿದ್ದ ಭಾನುಪ್ರಿಯ ಕಾವ್ಯಾಳ ಭುಜ ತಟ್ಟಿದಳು. ಏ ಕಾವ್ಯ, ಏನಿದು? ಬೆಳಿಗ್ಗೆ ಬಂದ ಅದೇ ಸರ್ ಥರ ಇದ್ದಾರೆ, ಆದರೆ ಈಗ ಬೇರೆಯದೇ ಲೆವೆಲ್ನಲ್ಲಿ ಇದ್ದಾರಲ್ಲ. ನಿಜ ಹೇಳೆ, ನಿನಗೆ ಪರಿಚಯ ಇರೋರಾ? ನೀನು ಯಾಕೆ ಅವರನ್ನು ನೋಡಿದಾಗಲೆಲ್ಲ ಹೀಗೆ ನಡುಗ್ತೀಯ? ಅವರನ್ನು ನೋಡಿ ಏನೋ ಎಮೋಷ್ನಲ್ ಆಗ್ತಿರೋ ಥರ ಕಾಣಿಸ್ತಿದೆ ನನಗೆ ಎಂದು ಅನುಮಾನದಿಂದ ಕೇಳಿದಳು. ಅದೆಲ್ಲ ಏನಿಲ್ಲ ಭಾನು ಎಂದು ತಡಬಡಾಯಿಸುತ್ತಾ ಉತ್ತರಿಸಿದ ಕಾವ್ಯ ಅವನನ್ನು ದಾಟಿ ಹೋಗಲು ಯತ್ನಿಸಿದಳು. ಆದರೆ ಯಾಕೋ ಅವಳ ಕಾಲುಗಳು ಅವಳಿಗೆ ಸಹಕರಿಸಲಿಲ್ಲ. ಪ್ರತಿಯೊಂದು ಹೆಜ್ಜೆಯೂ ಒಂದು ಮೈಲಿ ದೂರದಂತೆ ತೋರಿತು. ವಿಕ್ರಮ್ ಈಗಲೂ ಅವಳನ್ನು ತಡೆಯಲಿಲ್ಲ. ಒಂದು ಶಿಲೆಯಂತೆ ಶಾಂತವಾಗಿ ನಿಂತು ಅವಳ ಪ್ರತಿಯೊಂದು ಚಲನೆಯನ್ನು ನೋಡುತ್ತಿದ್ದನು. ಅವನ ಆ ಮೌನವಾದ ಆಧಿಪತ್ಯವು ಕಾವ್ಯಳನ್ನು ಕಟ್ಟಿಹಾಕಿತು. ಭಾನುವನ್ನು ಕಳುಹಿಸಲು ನಿರ್ಧರಿಸಿದ ಕಾವ್ಯ, ಭಾನು, ನೀನು ಬಸ್ಗೆ ಹೋಗು, ನಾನು ಈಗಲೇ ಬರ್ತೀನಿ ಎಂದಳು. ಖಂಡಿತವಾ ಎಂದು ಭಾನು ಅನುಮಾನದಿಂದ ಕೇಳಲು, ಹೌದೇ, ನೀನು ಹೋಗು ಎಂದು ಅವಳನ್ನು ಕಳುಹಿಸಿಕೊಟ್ಟಳು. ಭಾನು ಹೋದ ನಂತರ ಕಾವ್ಯ ಮೆಲ್ಲನೆ ತನ್ನ ಹೆಜ್ಜೆಗಳನ್ನಿಟ್ಟಳು. ಅವನ ಪಿಂಕ್ ಬಣ್ಣದ ಶರ್ಟ್ ಅವಳೊಳಗೆ ಯಾವುದೋ ಒಂದು ಸಾಮೀಪ್ಯವನ್ನು ಉಂಟು ಮಾಡಲು ಹಿಂಜರಿಯುತ್ತಲೇ ವಿಕ್ರಮ್ನ ತೀರಾ ಹತ್ತಿರ ಬಂದು ನಿಂತಳು ಕಾವ್ಯ. ವಿಕ್ರಮ್ ಏನೂ ಮಾತನಾಡದೆ ಕೈಗಳನ್ನು ಕಟ್ಟಿಕೊಂಡು ಶಾಂತವಾಗಿ ಅವಳನ್ನೇ ನೋಡುತ್ತಿದ್ದನು. ಅವನ ಮೌನ ಕಾವ್ಯಳನ್ನು ಇನ್ನಷ್ಟು ತಳಮಳಗೊಳಿಸಿತು. ಅಲ್ಲಿ ಇಲ್ಲಿ ಓಡಾಡುತ್ತಿದ್ದ ವಿದ್ಯಾರ್ಥಿಗಳು ತಮ್ಮನ್ನು ಒಂದು ರೀತಿಯಾಗಿ ನೋಡಿ ಹೋಗುತ್ತಿರುವುದು ಅವಳಿಗೆ ತೀವ್ರ ಮುಜುಗರವನ್ನುಂಟು ಮಾಡಿತು. ಸರ್, ಏನು ಮಾಡ್ತಾ ಇದ್ದೀರಾ? ಯಾಕೆ ಬೆಳಿಗ್ಗೆ ಬಂದ್ರಿ, ಈಗ ಮತ್ತೆ ಇಲ್ಲಿ ಬಂದು ನಿಂತಿದ್ದೀರಾ? ಇದು ಕಾಲೇಜು, ಓದೋ ಜಾಗ. ನೋಡೋರು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಲ್ವಾ ಎಂದು ಒಂದು ರೀತಿಯ ತಳಮಳದಿಂದ ಕೇಳಿದಳು ಕಾವ್ಯ. ವಿಕ್ರಮ್ ವಿಚಲಿತನಾಗಲಿಲ್ಲ. ಈ ಕಾಲೇಜಿನಲ್ಲಿ ಎಷ್ಟು ಜನ ಓದುತ್ತಿರಬಹುದು ಎಂದು ನಿಧಾನವಾಗಿ ಕೇಳಿದನು. ಸರ್, ಅದು ನಿಖರವಾಗಿ ನನಗೆ ಗೊತ್ತಿಲ್ಲ, ಆದರೆ ತುಂಬ ಜನ ಓದ್ತಿದ್ದಾರೆ ಎಂದು ಅವಳು ಮುಗ್ಧಳಾಗಿ ಉತ್ತರಿಸಿದಳು. ಸರಿ, ಅಷ್ಟೂ ಜನರು ನನ್ನನ್ನು ನೋಡಿಕೊಂಡೇ ತಾನೇ ಹಾದು ಹೋಗ್ತಿದ್ದಾರೆ. ನೀನು ಮಾತ್ರ ಯಾಕೆ ನನ್ನನ್ನು ನೋಡಿದಾಗ ಇಷ್ಟು ಭಾವುಕಳಾಗ್ತಾ ಇದೀಯಾ? ಆಮೇಲೆ ನಾನು ಇಲ್ಲಿ ಬಂದು ನಿಂತಿರುವುದರಿಂದ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ನೀನಾಗಿಯೇ ಯಾಕೆ ಒಂದು ನಿರ್ಧಾರಕ್ಕೆ ಬರ್ತೀಯಾ ಎಂದು ಅವನು ಪ್ರತಿಯಾಗಿ ಪ್ರಶ್ನಿಸಿದನು. ಯಾಕೆಂದರೆ ನನಗೆ ನೀವು ಎಂದು ಮಾತನ್ನು ಆರಂಭಿಸಿದವಳು ಹೇಳಬಂದದ್ದನ್ನು ನುಂಗಿಕೊಂಡು ಸುಮ್ಮನೆ ನಿಂತಳು. ವಿಕ್ರಮ್ ತನ್ನ ಕೈಗಳನ್ನು ಚಾಚಿ ಹುಬ್ಬನ್ನು ಮೇಲಕ್ಕೆತ್ತಿ, ನಿನಗೆ ನಾನು ಏನು
ಎಂದು ಒತ್ತಿ ಕೇಳಿದನು. ನನಗೆ ನನ್ನನ್ನು ಕಾಪಾಡಿದವರು ಎಂದು ಮೆಲುದನಿಯಲ್ಲಿ ಉತ್ತರಿಸಿದಳು. ವಿಕ್ರಮ್ ಅವಳ ಎತ್ತರಕ್ಕೆ ಸ್ವಲ್ಪ ಬಾಗಿ ತನ್ನ ಹಣೆಯನ್ನು ಸುಕ್ಕುಗಟ್ಟಿಸಿಕೊಂಡು, ಕಾಪಾಡಿದವನು ಮಾತ್ರವಾ ಎಂದು ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದನು. ಇಲ್ಲ, ನನಗೆ ಪರಿಚಯ ಇರೋರು ಎಂದು ಹಿಂಜರಿಕೆಯಿಂದ ಮತ್ತೆ ಹೇಳಿದಳು. ಪರಿಚಯ ಇರೋರು ಮಾತ್ರವಾ ಅಂತ ಈಗ ನೇರವಾಗಿ ನಿಂತು ಮತ್ತೆ ಕಾರಿಗೆ ಹೊರಗಿಕೊಂಡು ಅವಳನ್ನು ತೀಕ್ಷ್ಣವಾಗಿ ನೋಡಿದನು. ಇಲ್ಲ, ಅದು ಬಂದು ನನಗೆ ಪರಿಚಯ ಇರೋರು ಅಷ್ಟೆ ಎಂದು ಅವಳು ಮತ್ತೆ ಮರೆಮಾಚಲು ಯತ್ನಿಸಿದಾಗ ವಿಕ್ರಮ್ ಅವಳ ಕಡೆಗೆ ಒಂದು ಹೆಜ್ಜೆ ಇಟ್ಟು ಹತ್ತಿರ ಬಂದನು. ಪರಿಚಯ ಇರೋರು ಮಾತ್ರನಾ ಅಂದನು. ಅವನ ಸಾಮೀಪ್ಯದಲ್ಲಿ ಉಸಿರುಗಟ್ಟಿದ ಕಾವ್ಯ ಅರಿವಿಲ್ಲದೆಯೇ, ಅಯ್ಯೋ ನೀವು ನನ್ನ ಗಂಡ ಎಂದು ತಟ್ಟನೆ ಹೇಳಿಬಿಟ್ಟಳು. ಹೇಳಿದ ಮರುಕ್ಷಣವೇ ತಾನು ಮಾಡಿದ ತಪ್ಪಿನ ಅರಿವಾಗಿ ಮುಖವೆಲ್ಲ ಕುಂಕುಮ ಹಚ್ಚಿದಂತೆ ಕೆಂಪಾಗಲು, ಅಯ್ಯೋ ಎಂದು ತುಟಿ ಕಚ್ಚಿಕೊಂಡು ತಲೆ ತಗ್ಗಿಸಿದಳು. ವಿಕ್ರಮ್ ಈಗ ಒಂದು ಗೆಲುವಿನ ಕಿರುನಗೆ ಬೀರಿದನು. ಗೊತ್ತಿದೆಯಲ್ಲ ನಾನು ನಿನ್ನ ಗಂಡ ಅಂತ, ಆಮೇಲೆ ಯಾಕೆ ಬೆಳಿಗ್ಗೆ ನೋಡಿದರೂ ನೋಡದ ಹಾಗೆ ಹೋದೆ? ಸರಿ ಬಿಡು, ಈಗ ಯಾಕೆ ಇಷ್ಟು ಟೆನ್ಷನ್ನಿಂದ ಬಂದು ಮಾತಾಡ್ತಾ ಇದೀಯಾ? ನಿನ್ನ ಹತ್ತಿರ ಮಾತಾಡೋ ಹಕ್ಕು ನನಗಿದೆ ಅಲ್ವಾ ಎಂದನು. ಸರ್, ನೀವೆಲ್ಲ ತುಂಬ ದೊಡ್ಡವರು, ಇದೆಲ್ಲ ಸರಿ ಹೋಗಲ್ಲ. ಪ್ಲೀಸ್ ನೀವು ಹೊರಡಿ, ಇನ್ಮೇಲೆ ನನ್ನನ್ನು ನೋಡೋಕೆ ಬರಬೇಡಿ ಎಂದು ಅವಳು ಗಂಭೀರವಾಗಿ ಮಾತನಾಡಲು ಯತ್ನಿಸಿದಳು. ಆದರೆ ಅವಳ ಕಣ್ಣುಗಳು ಅವನನ್ನು ನೇರವಾಗಿ ಎದುರಿಸಲಾಗದೆ ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದವು. ತಕ್ಷಣ ಅವಳ ಹತ್ತಿರ ನಿಂತ ವಿಕ್ರಮ್ ಅವಳ ಎತ್ತರವನ್ನು ತನ್ನ ಕೈಯಿಂದ ತೋರಿಸಿ, ನೀನು ನನ್ನ ಭುಜದ ಎತ್ತರಕ್ಕೆ ಇದ್ದೀಯ, ಇದರಲ್ಲಿ ನಾನು ಎಲ್ಲಿ ದೊಡ್ಡವನು ಎಂದು ತುಂಟತನದಿಂದ ರೇಗಿಸಿದನು. ಅವನ ತಮಾಷೆಯನ್ನು ಅರ್ಥ ಮಾಡಿಕೊಂಡ ಕಾವ್ಯ, ಅಯ್ಯೋ ಸರ್, ರೇಗಿಸಬೇಡಿ, ನೀವೇನೋ ಆಟ ಆಡೋ ಥರ ಮಾತಾಡ್ತಾ ಇದ್ದೀರಾ, ನಾನು ನಿಮ್ಮ ಅಂತಸ್ತಿನ ಬಗ್ಗೆ ಹೇಳಿದ್ದು ಎಂದಳು. ಸರಿ, ಹೀಗೆ ರಸ್ತೆಯಲ್ಲಿ ನಿಂತು ಮಾತನಾಡೋಣವಾ ಇಲ್ಲ ಕಾರಿನಲ್ಲಿ ಹೋಗ್ತಾನೆ ಮಾತನಾಡೋಣವಾ? ನಿನ್ನ ಹತ್ತಿರ ಒಂದು 5 ನಿಮಿಷ ನಾನು ಸ್ಪಷ್ಟವಾಗಿ ಮಾತನಾಡಬೇಕು ಕಾವ್ಯ ಎಂದನು ಅಧಿಕಾರ ಬೆರೆತ ವಿನಂತಿಯೊಂದಿಗೆ. ಸರ್, ನಿಮ್ಮ ಜೊತೆ ಕಾರಿನಲ್ಲಿ ಬಂದರೆ ನಮ್ಮಮ್ಮ ನೋಡಿದರೆ ಪೊರಕೆಯಲ್ಲಿ 4 ಬಾರಿಸ್ತಾರೆ, ಅನಾವಶ್ಯಕ ಸಮಸ್ಯೆ ಬರುತ್ತೆ. ಎಲ್ಲರೂ ಬಸ್ ಹತ್ತಿದ್ದಾರೆ, ನಾನು ಹೋಗಿಲ್ಲ ಅಂದರೆ ಅಷ್ಟೇ ಕತೆ. ಪ್ಲೀಸ್ ಇಲ್ಲಿಂದ ನೀವು ಹೊರಡಿ ಎಂದು ಹೇಳಿ ಕದಲಲು ಯತ್ನಿಸಿದಳು. ವಿಕ್ರಮ್ ಅವಳ ಮಣಿಕಟ್ಟನ್ನು ಲೀಲಾಜಾಲವಾಗಿ ಹಿಡಿದು ತಡೆದನು. ಕಾಲೇಜು ಬಸ್ ಹಾರ್ನ್ ಮಾಡಲು ಡ್ರೈವರ್ ಸನ್ನೆಯಿಂದ ಅವಳನ್ನು ಕರೆಯಲು ವಿಕ್ರಮ್ ಕೈ ಮೇಲಕ್ಕೆತ್ತಿ, ಅಣ್ಣ ನೀವು ಹೊರಡಿ, ನನ್ನ ಹುಡುಗಿನೇ, ನಾನು ಕರ್ಕೊಂಡು ಬರ್ತೀನಿ ಎಂದು ಅಧಿಕಾರದ ಧ್ವನಿಯಲ್ಲಿ ಹೇಳಿದನು. ಸರಿ ಸರ್ ಎಂದು ಹೇಳಿ ಬಸ್ ಚಲಿಸಲಾರಂಭಿಸಿತು. ಕಾವ್ಯ ದಂಗಾಗಿ ಹೋದಳು. ಏನದು, ನೀವು ನಿಮ್ಮ ಪಾಡಿಗೆ? ಸರಿ ಸರ್ ಎಂದು ಹೇಳಿ ಬಸ್ ಚಲಾಯಿಸಲಾರಂಭಿಸಿತು. ಕಾವ್ಯ ದಂಗಾಗಿ ಹೋದಳು. ಏನದು, ನೀವು ನಿಮ್ಮ ಪಾಡಿಗೆ? ಅವರ ಹತ್ತಿರ ನನ್ನ ಹುಡುಗಿ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದೀರಾ? ಇದೆಲ್ಲ ಚೆನ್ನಾಗಿದೆಯಾ? ನನ್ನ ಬಗ್ಗೆ ಏನಂದುಕೊಳ್ತಾರೆ ಎಂದು ಅವಳು ಮುನಿಸಿಕೊಳ್ಳಲು ವಿಕ್ರಮ್ ಅವಳನ್ನು ತನ್ನ ಕಡೆಗೆ ತಿರುಗಿಸಿದನು. ಇಲ್ಲಿ ನೋಡು ಕಾವ್ಯ, ಆಗಲೇ ನಾನು ಎಲ್ಲಿ ಸಿಕ್ಕಿ ಹಾಕಿಕೊಳ್ತೀನಿ, ನನ್ನ ಮರ್ಯಾದೆ ಹೇಗೆ ತೆಗೆಯೋದು ಅಂತ ಕೆಲವರು ಸುತ್ತಾಡ್ತಾ ಇದ್ದಾರೆ. ಈಗ ನೀನು ಹೀಗೆ ನಿಂತು ಮಾತನಾಡೋದನ್ನು ನೋಡಿ ಯಾರಾದರೂ ಒಂದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟರೆ ನೀನು ನಾನು ಇಬ್ಬರೇ ಟ್ರೆಂಡಿಂಗ್. ಏನು, ನಿನಗೆ ಓಕೆನಾ ಎಂದನು ತುಂಟತನದಿಂದ. ಅಯ್ಯಯ್ಯೋ ಎಂದು ಹೆದರಿದ ಕಾವ್ಯ ಅವನ ಹಿಂದೆ ಅಡಗಿಕೊಳ್ಳಲು ಯತ್ನಿಸಿದಳು. ನನ್ನ ಹಿಂದೆ ಅಡಗಿಕೊಂಡರೂ ತುಂಬ ಹತ್ತಿರವಾಗಿಯೇ ಕಾಣಿಸ್ತೀಯಾ ಎಂದು ಅವನು ಮತ್ತೆ ಅವಳನ್ನು ರೇಗಿಸಲು, ನಿಮ್ಮ ಕಾಟ ಸರ್ ಅಂದವಳು ಬೇರೆ ದಾರಿ ಇಲ್ಲದೆ ಕಾರಿನ ಬಾಗಿಲು ತೆಗೆದು ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡಳು. ಅದು ಆ ಭಯ ಇರಬೇಕು ಎಂದ ವಿಕ್ರಮ್ ಲಘುವಾಗಿ ತನ್ನ ಶರ್ಟ್ ಕಾಲರ್ ಎತ್ತಿಬಿಟ್ಟು ಡ್ರೈವರ್ ಸೀಟಿನಲ್ಲಿ ಕುಳಿತನು. ಸೀಟ್ ಬೆಲ್ಟ್ ಹಾಕು ಎಂದನು. ಅವಳಿಗೆ ಹಾಕಲು ಗೊತ್ತಾಗದೆ ಏನೋ ಕಷ್ಟಪಡಲು ವಿಕ್ರಮ್ ಅವಳ ಕಡೆಗೆ ಬಾಗಿ ಸೀಟ್ ಬೆಲ್ಟ್ ಎಳೆದನು. ವಿಕ್ರಮ್ನ ಮುಖ ಅವಳ ಮುಖದ ತೀರಾ ಹತ್ತಿರ ಬರಲು ಕಾವ್ಯ ಉಸಿರು ಬಿಗಿ ಹಿಡಿದು ಸೀಟಿಗೆ ಅಂಟಿಕೊಂಡಳು. ತುಂಬ ಫೀಲ್ ಮಾಡ್ಕೋಬೇಡ, ನಿನ್ನನ್ನು ಹಾಗೆ ಕಚ್ಚಿ ತಿಂದು ಬಿಡಲ್ಲ ಎಂದು ಕಾಲೆಳೆಯುತ್ತಲೇ ಸೀಟ್ ಬೆಲ್ಟ್ ಹಾಕಿ ತಾನು ಹಾಕಿಕೊಂಡು ಕಾರು ಸ್ಟಾರ್ಟ್ ಮಾಡಿದನು.
ಸರ್, ಕಾಲೇಜು ಬಸ್ನವರ ಹತ್ತಿರ ಯಾಕೆ ನೀವು ಹಾಗೆ ಹೇಳಿದ್ರಿ? ಆ ಡ್ರೈವರ್ ಬೈತಾರೆ ಗೊತ್ತಾ? ನಮ್ಮಮ್ಮನ ಹತ್ತಿರ ಹೇಳಿದರೆ ಏನು ಮಾಡೋದು ಎಂದು ಅವಳು ಮುಖ ಸಿಂಡರಿಸಲು, ಆಗಲೇ ನಾನು ಡ್ರೈವರ್ನ ನೋಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಹೇಳಿದ ತಕ್ಷಣ ಸರಿ ಸರ್ ಅಂತ ಹೋದರು. ಈ ಕಾವ್ಯಾಳಿಗೆ ಇದೆಲ್ಲ ಅರ್ಥವಾಗಲ್ವಾ ಎಂದನು. ಇದು ಯಾವಾಗ ನಡೀತು ಎಂದು ಅವಳು ಆಶ್ಚರ್ಯದಿಂದ ಕೇಳಲು, ಅದೆಲ್ಲ ಮಧ್ಯಾಹ್ನವೇ ಕರೆಕ್ಟ್ ಮಾಡಿದ್ದೀನಿ ಎಂದವನು ಕಾರಿನ ವೇಗವನ್ನು ಸ್ವಲ್ಪ ಹೆಚ್ಚಿಸಿದನು. ನಿನ್ನ ಹತ್ತಿರ ಒಂದು 5 ನಿಮಿಷ ಮಾತನಾಡಬೇಕು ಕಾವ್ಯ ಅಂದನು. ಸರಿ ಹೇಳಿ, ಆದರೆ ಒಂದು ಮಾತು, ಬಸ್ ನಮ್ಮ ಸ್ಟಾಪ್ಗೆ ಹೋಗುವಷ್ಟರಲ್ಲಿ ನನ್ನನ್ನು ಆ ಬಸ್ಸಿಗೆ ಹತ್ತಿಸಬೇಕು ಎಂದು ಅವಳು ಕಂಡೀಷನ್ ಹಾಕಲು, ಓಕೆ ಎಂದು ಒಂದೇ ಮಾತಿನಲ್ಲಿ ಮುಗಿಸಿದನು ವಿಕ್ರಮ್. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.